ಉದ್ದೇಶ ಇಲ್ಲ. ಅವರಿಬ್ಬರಿಗೂ ಕೂಡ ಸಂಗಮ ಸರ್ ಆಗಿರ್ಬೋದು, ದೇವಿಪ್ರಸಾದ್ ಸರ್ ಆಗಿರ್ಬೋದು, ಅವರಿಬ್ಬರಿಗೂ ಪ್ರಮೋಷನ್ ಬಂದು ಬಿಟ್ಟಾರ. ಯಾರಿಗೋಸ್ಕರ? ನಮಗೋಸ್ಕರ. ಏನೋ ತಂತ್ರಕ್ಕೆ ತರಬೇಕು ಇವ್ರನ್ನ, ನಮ್ಮ ಗ್ರಾಮ ಪಂಚಾಯತ್ ಏನೋ ತಂತ್ರಕ್ಕೆ ತರಬೇಕು. ಶ್ರೀಮಂತ ಟೀಚರ್ಗಳೇ ಆಗಲಿ ಅಥವಾ ಸರ್ಕಾರಿ ನೌಕರನಾಗಿರ್ಬೋದಲ್ಲಿ ಈ ನಿಟ್ಟಿನೊಳಗೆ ಸತತ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಒಬ್ರು ಯಾರು? ದೇವಿಪ್ರಸಾದ್ ಅವರು ಮತ್ತು ಸಂಗಮ ಸರ್. ಏನು ಹೇಳ್ಬೇಕಪ್ಪ ಅಂತಂದ್ರೆ, ನೀವು ಏನು 4 ಜನ ಬಂದಿಲ್ಲ, 40 ಜನರ ಸ್ಟ್ರೆಂತ್ ನಿಮ್ಮಲ್ಲಿ ಅದ, 400 ಜನರನ್ನು ತಯಾರು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಅದ. ದಯವಿಟ್ಟು ನಾವು ಹೇಳೋದಕ್ಕೆ ನಮ್ಮಲ್ಲಿ ನಾವು ಒಂದು 10-15 ಜನ ಸೇರಿ ನಾವು ಸಂಘಟನೆ ಹೆಂಗೆ ಮಾಡಬೇಕು ಅಂತಂದ್ರೆ, ಈಗ ಅತಿ ಬಲಿಷ್ಠವಾಗಿ ಮಾಡೇವಿ. ಸೇರಿ ಅನ್ನೋದು ಇಲ್ಲ. ನಮ್ಮ ಸೇರಿ ಎದಕ್ಕೆ ಬೇಕು ಹೇಳಿದ್ರೆ, ನಾನು ಕ್ವಶನ್ ಮಾಡ್ತೀನಿ ಬೇಕಾದ್ರೆ ಉತ್ತರ ಕೊಟ್ಟಿದ್ರು ಏನೂ ಮಾಡಿಲ್ಲ. ಅವರು ನಿವೃತ್ತಿ ಅದ ಪುಣ್ಯಾತ್ಮಗ, ಅವ್ರಿಗೆ ಯಾಕೆ ಬೇಕು? 3 ವರ್ಷ ನಿವೃತ್ತಿ ಆಗ್ಯದ. ಆದರೂ ನಾವು ಸಂಘಟನೆ ಸಲುವಾಗಿ ನಾವು ಸಲುವಾಗಿ ಬದಲಾಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಎಷ್ಟು ಹೆಮ್ಮೆ ಇರಲಿಕ್ಕಿಲ್ಲ, ಎಷ್ಟು ಕರ್ತವ್ಯ ಅಂತ ಹೇಳೋದು ಕಡಿಮೆ ಅದ. ನಮಗೆ ಇಲ್ಲೇ ಬಿಜಾಪುರ ಬರೋದು ನಮ್ಗೆ ಟೈಮ್ ಇಲ್ಲ. ಪಾಪ ಅಲ್ಲಿಂದ ಬರೋದು ಹಾವೇರಿಯಿಂದ, ಧಾರವಾಡದಿಂದ ನಮಗೋಸ್ಕರ ದಯಮಾಡಿ ನಮಗೋಸ್ಕರ ಬರ್ತಾರೆ. ಅದಕ್ಕಾಗಿ ನಾ ಹೆಚ್ಚಿಗೆ ಮಾತಾಡಂಗಿಲ್ಲ. ಸಮಸ್ಯೆಗಳು ಎಲ್ಲ ಪಂಚಾಯತ್ಗಳದಾವ, ಅದಾವ ಎಲ್ಲ ಪಂಚಾಯತ್ಗಳದಾವ, ಅದನ್ನು ಸಾಲ್ವ್ ಮಾಡೋಣ. ಈಗಾಗಲೇ ರಿಟೈರ್ಮೆಂಟ್ ಆಗಿ ಎಲ್ಲರೂ ರಿಟೈರ್ಮೆಂಟ್ ಆಗಿದ್ದಾರೆ. ಬಡ ಜನ 50% ಜನ ರಿಟೈರ್ಮೆಂಟ್ ಆಗ್ಯಾರ. ಅವ್ರಿಗೆ ಇನ್ನೂ ಉತ್ಪಾದನಾ ಸಂಖ್ಯೆ ಕೊಟ್ಟಿಲ್ಲ. ದಿನಾಂಕದ ಫೋನ್ ಹಚ್ತಾರೆ. ನಾ ಈಗ ಜಿಲ್ಲಾಧ್ಯಕ್ಷ ಆದ್ಮೇಲೆ ಕೆಲವೊಬ್ಬರಿಗೂ ಸ್ವಲ್ಪ ನಾವು ಹೋಗಿಲ್ಲ ಫೋನ್ ಮುಖಾಂತರ ಅವ್ರು ಮಾತಾಡಿ ಅವ್ರಿಗೆ ಹೆಲ್ಪ್ ಮಾಡುವಂಥ ಪ್ರಯತ್ನ ಮಾಡೋದು. ನಿಮ್ಮಲ್ಲಿ ಇದೇನು ಬಾಗಲಕೋಟೆ ಜಿಲ್ಲೆ ಇರೋಲ್ಲ. ನಾವು ಒಂದೇ ತಾಯಿ ನಮ್ಗೆ ನಾವು ಬಿಜಾಪುರ ಮತ್ತು ಬಾಗಲಕೋಟೆ. ನೀವು ಯಾವುದೂ ಅನ್ಯತಾ ಭಾವಿಸಬೇಡಿ. ಏನೇ ಸಮಸ್ಯೆ ಇರಲಿ, ಅದಕ್ಕಾಗಿ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರು ದಯವಿಟ್ಟು ನನ್ನ ಗಮನಕ್ಕೂ ತರುವಂಥ ವ್ಯವಸ್ಥೆ ಮಾಡಿ. ನನಗೆ ಭಾಳ ಇಲ್ಲ, 3 ಗಂಟೆಗಳು ನಾನು ರೀಚ್ ಆಗ್ತೀನಿ. ಅದಕ್ಕಾಗಿ ಈಗ ನೋಡಿ, ಈಗ ಹೇಳಿದ್ರು ನಮ್ಮ ಅಧ್ಯಕ್ಷರು ಹೇಳಿದ್ರು, ವಾಟರ್ ಮೆನ್ ಬೇರೆ, ಸ್ವಚ್ಛತೆಗಾರರು ಬೇರೆ, ಸಿಪಾಯಿ ಬೇರೆ, DEO ಬೇರೆ, ಬಿಲ್ ಕಲೆಕ್ಟರ್ ಬೇರೆ. ಈ ರೀತಿ ಮಾಡಿದ್ರೆ ನಮ್ಮನ್ನು ಒಡೆದು ಹಾಳಾಗ್ತದೆ. CIT ಅನ್ನೋದು ಒಂದು ಕಮ್ಯುನಿಸ್ಟ್ ಪಕ್ಷ ಇದೆ. ಈ ತಿಳ್ಕೊಳ್ಳಿ, CIT ಅನ್ನೋದು ಕಮ್ಯುನಿಸ್ಟ್ ಪಕ್ಷ. ಅದನ್ನು ನೋಡು, ಇನ್ನೊಬ್ಬರು ಗ್ರಾಮ ಪಂಚಾಯತ್ ನೌಕರ ಜೊತೆ ಅಟ್ಟಿಗಳು ಎಷ್ಟು ನೌಕರದಂತ ನಮ್ಮಲ್ಲಿ ನಮ್ಮ ಎಷ್ಟು ನೌಕರ ಸಂಘಗಳಲ್ಲ, ಎಲ್ಲರ ಮೇಲೆ ಬರ್ತದೆ. ಈಗ ಮನೆ ಬಂದರೆ ಕಾಯಕ ಬಂದರು ಅವ್ರಿಗೂ ಒಂದು ಸಂಘ ಮಾಡ್ತಾರೆ. BMPಗಳನ್ನು ತಗೊಂಡ್ರು ಹೊಟ್ಟೆ ಯಾರು ಅವ್ರಿಗೆ ಏನು ಬೇಕು? ಎಲ್ಲರೂ ದುಡ್ಡು ಬೇಕಾಗಿದೆ. 6 ತಿಂಗಳ 3 ತಿಂಗಳು ಬರ್ತಾರೆ. ಆ ಗಣಪತಿ ಪಟ್ಟಿ ಅಂತ ಇಲ್ಲ ಅವ್ರು ವರ್ಷಕ್ಕೆ ಆ ರೀತಿ ಬರ್ತಾರೆ. 300, 400, 500 ಇರ್ತಾರೆ. ಸೀದಾ ಅವ್ರು ದುಡ್ಡು ಅದು ತಕ್ಕ ನೀವು ಬರ್ತಾರಲ್ಲ, ಆ ದುಡ್ಡು ಅದು ಮತ್ತೊಂದು ಜನ ಎಬ್ಬಿಸ್ತಾರೆ ಮಾಡ್ತಾರೆ. ಆದರೆ ಈಗಿನ ಪುಣ್ಯಾತ್ಮರು ಎಲ್ಲರೂ ನಮ್ಗೆ ₹1 ಕೇಳಿದ್ರು. ನಾವು ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿಕೊಂಡು 600-700 ಕಿಲೋಮೀಟರ್ ಬಂದು ನಮಗೋಸ್ಕರ ಬರ್ತಾರಲ್ಲ, ಅವ್ರಿಗೆ ಎಷ್ಟು ಕರ್ತವ್ಯ ಹೇಳಬೇಕು. ನಾವು ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಭಾಳ ಜನ ಸೇರಬೇಕು. ಅದ್ರ ಏನು ಆಮೇಲೆ ಮುಂದಿನ ದಿನಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ದೇವಿಪ್ರಸಾದ್ ಬೋಲ್ಮಾ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಮಾತಾಡ್ತಿದ್ದೇನೆ. ಇವತ್ತು ನಾವು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸೇವಾ ಸಂಘದ ಜಿಲ್ಲಾ ಸಮಿತಿ ರಚನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ನೌಕರರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಒಂದು ಜಿಲ್ಲೆಯ ಗ್ರಾಮ ಪಂಚಾಯತ್ ನೌಕರರ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವೆಲ್ಲ ಮಾಡಿದ್ದೇವೆ. ಹೀಗೆ ಮುಖ್ಯವಾಗಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ESI PF ಈಗಾಗಲೇ ಜಾರಿಯಾಗಿದೆ. ಅದನ್ನು ಜಾರಿಯಾಗುವ ದೃಷ್ಟಿಯಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಜಾರಿಯಾಗಬೇಕು ಎನ್ನುವ ದೃಷ್ಟಿಯಲ್ಲಿ ನಾವು ಇದೆಲ್ಲ ಸಮಾಲೋಚನೆಯನ್ನು ಕೂಡ ಮಾಡಿದ್ದೇವೆ. ನಂತರ ನಮ್ಮ ಗ್ರಾಮ ಪಂಚಾಯತ್ ನೌಕರರು ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಡಿ ಈ ಒಂದು ಕನಿಷ್ಠ ವೇತನಕ್ಕೆ ಗರಿಷ್ಠ ಸೇವೆಯನ್ನು ಮಾಡ್ತಾ ಬರ್ತಿದ್ದಾರೆ. ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ಸರ್ಕಾರದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು C ಮತ್ತು D ದರ್ಜೆಯ ಸ್ಥಾನಮಾನ ಸಿಗಬೇಕು, ಪಟ್ಟಣ ಪಂಚಾಯತ್ ಮತ್ತು ನಗರ ಪಂಚಾಯತ್ ನೌಕರರಿಗೆ ಸಿಗುವಂಥ ಒಂದು ವೇತನದ ಮಾದರಿ ಸಿಗಬೇಕು ಅಂತ ಸರ್ಕಾರಕ್ಕೆ ಈಗಾಗಲೇ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಈ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾನೂನು ಸಲಹೆಗಾರರು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಕೂಡ ನಾವು ಮಾಡಲಿಕ್ಕೆ ಬದ್ಧರಾಗಿದ್ದೇವೆ. ದಯವಿಟ್ಟು ಈ ಗ್ರಾಮ ಪಂಚಾಯತ್ ನೌಕರರ ಜೀವವನ್ನು ಕಾಪಾಡಬೇಕು. ನಾವು ಈ ಸಂದರ್ಭದಲ್ಲಿ
ಸರ್ಕಾರದ ಮುಂದೆ ನಾವು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಸರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾಗಿ ವೇತನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಈ ಮೊದಲೇ ಆಗಿದೆ. ಮೊನ್ನೆ ಏನು ಒಬ್ಬ ನಮ್ಮ ಸಹೋದ್ಯೋಗಿ ಮಿತ್ರ ಆತ್ಮಹತ್ಯೆ ಆದ ಸಂದರ್ಭದಲ್ಲಿ 5ನೇ ತಾರೀಕಿನ ಒಳಗಡೆ ವೇತನ ಕೊಡಬೇಕು ಅಂತ ಆದೇಶ ಮಾಡಿದ್ರು. ಅಲ್ಲಿಗೆ ಅದು ಮುಗಿಸಿಬಿಟ್ರು. ಅದೆಲ್ಲ ನಮ್ಮ ಬೇಡಿಕೆ ಇರುವಂಥದ್ದು. ಬೇಡಿಕೆ 5ನೇ ತಾರೀಕಿಗೆ ಆಗಬೇಕಿದ್ರೆ ಮೊದಲೇ ಇದೆ ಆದೇಶ. ಅದನ್ನು ಕೂಡ ಪುನರುಚ್ಚಾರಣೆ ಮಾಡೋದು ಬೇಡ. ಸರ್ಕಾರ ಗ್ರಾಮ ಪಂಚಾಯತ್ ನೌಕರರಿಗೆ ಸರಿಯಾದ ವೇತನ ಶ್ರೇಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಇದೆ. ಈ ಗ್ರಾಮ ಪಂಚಾಯತ್ ನೌಕರರನ್ನು ಸಿಬ್ಬಂದಿ ಸ್ವರೂಪ ವೇತನ ಶ್ರೇಣಿಯನ್ನು ಕೊಡಬೇಕಂತೀರಿ. ಎಲ್ಲಿ ಕೂಡ ವೇತನ ಶ್ರೇಣಿಯನ್ನು ಕೊಡೋದಿಲ್ಲ. ಕನಿಷ್ಠ ವೇತನವನ್ನು ಕೂಡ ಸರಿಯಾಗಿ ಕೊಡೋದಿಲ್ಲ. ಕೆಲವು ಪಂಚಾಯತಿಗಳಲ್ಲಿ 10-15 ತಿಂಗಳ ವೇತನ ಕೊಡಲಿಕ್ಕೆ ಕೂಡ ಬಾಕಿ ಇದೆ. ಅದನ್ನೆಲ್ಲವನ್ನು ಕೂಡ ಸರಿಪಡಿಸಬೇಕಂತೀರಿ. ಮತ್ತು ಗ್ರಾಮ ಪಂಚಾಯತ್ ನೌಕರರ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರ ಮುತುವರ್ಜಿ ವಹಿಸಿ ಸಂಬಂಧಪಟ್ಟಂಥ ಏನಿದೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಜಿಲ್ಲಾ ಸಿಒಗಳಿಗೆ ಮತ್ತು ಸಂಬಂಧಪಟ್ಟಂಥ ಪಂಚಾಯತ್ ಅಭಿವೃದ್ಧಿಗಳಿಗೆ ಸೂಚನೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಕೂಡ ಮಾಡ್ತಿದ್ದೇನೆ. ಈಗ ಪಂಚಾಯತಿ ಒಳಗೆ ಸರ್, ಪಂಚಾಯತಿ ಒಳಗೆ ಏನೈತಿ, ಕೆಲವೊಬ್ರಿಗೆ ಏನು ಡಾಟಾ ಎಂಟ್ರಿಗಳು ಅದಾರ ಮತ್ತು ಇವರು ವಾಟರ್ ಮ್ಯಾನ್ಗಳು ಅದಾರಲ್ರಿ, ಇವ್ರು ನಮ್ಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಇದು ಪಂಚಾಯತಿ ಒಳಗೆ ಪಿ ಡಿ ಓ ನಮ್ಗೆ ಮತ್ತು ಅಲ್ಲಿ ಇದ್ದಂಥ ಅಧ್ಯಕ್ಷರಾಗಿರ್ಬೋದು, ಅದು ನಿಮ್ಗೆ ಈ ತರ ಸಮಸ್ಯೆ ಹೇಳ್ತಾರೆ. ಅದು ಸತ್ಯಕ್ಕೆ ದೂರವಾದ ವಿಚಾರ. ಇವತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆ ನಡಿಬೇಕಾದ್ರೆ ತಲಾ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಂತ ಒಂದು ವಾಟರ್ ಮ್ಯಾನ್ ಇರ್ಬೋದು, ಶುಚಿತ ನೌಕರು ಇರ್ಬೋದು, ಅಲ್ಲಿರುವಂತಹ ಅಟೆಂಡರ್ ಇರ್ಬೋದು, ಕ್ಲರ್ಕಮ್ ಡಾಟಾ ಎಂಟ್ರಿ ಆಪರೇಟರ್ ಇರ್ಬೋದು, ಅಲ್ಲಿಂದ ಬಿಲ್ ಕಲೆಕ್ಟರ್ ಇರ್ಬೋದು, ಇವರು 5 ಜನ ಸರಿಯಾಗಿ ಒಂದು ಕೆಲಸ ಮಾಡಿದ್ರಿಂದ ಪಂಚಾಯತ್ ನಡೀತಿದೆ. ಸಂಪನ್ಮೂಲ ಕ್ರೋಢೀಕರಣ ಇರ್ಬೋದು, ಅಲ್ಲಿಯ ಸ್ವಚ್ಛತೆ ವ್ಯವಸ್ಥೆ ಇರ್ಬೋದು, ಇದು ಮಾಡಿದೆ. ಹಾಗಾಗಿ ಒಂದು ತಳಮಟ್ಟದ ನೌಕರು ಕೆಲಸ ಮಾಡಿದ್ರಿಂದ ಈ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ನಮ್ಮ ದೇಶದಲ್ಲಿಯೇ ಒಂದು ಉತ್ತಮ ವ್ಯವಸ್ಥೆಯಾಗಿ ಈಗ ಬಂದಿದೆ. ಹಾಗಾಗಿ ಅದೆಲ್ಲ ಕೂಡ ಏನು ಸುಮ್ಮನೆ ಕೆಲಸ ಮಾಡಲ್ಲ, ಅಲ್ಲಿ ಇದು ಮಾಡಲ್ಲ ಅಂತ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದ ವಿಚಾರ. ಅದನ್ನು ನಾವೆಲ್ಲ ನಂಬುದಿಲ್ಲ. ಎಲ್ಲ ನೌಕರರು ಕೂಡ ಬೇರೆ ಬೇರೆ ಇಲಾಖೆಯ ಅನ್ಯ ಇಲಾಖೆಯ ಕೆಲಸದ ಒತ್ತಡವನ್ನು ತಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಒಪ್ಕೊಂಡು ಮಾಡ್ತೀವಿ ಅಂತೇಳಿ, ಆದರೆ ಅವ್ರು ಮಾಡಲ್ಲ. ಇಲ್ಲಿ ಮಾಡ್ತಿರೋದು ಗ್ರಾಮ ಪಂಚಾಯತಿ ನೌಕರರು. ಇದು ಸತ್ಯವಾದ ವಿಚಾರ. ಎಸ್ ಸರ್. ಈಗ ಅವರಿಗೆ ಎಲ್ಲರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈಗ ನೋಡಿ, ನಾವೀಗ ಈ ಪ್ರತಿಯೊಂದು ಗ್ರಾಮ ಪಂಚಾಯತಿ ಆಗಿರ್ಬೋದು, ಯಾವುದೇ ಜಿಲ್ಲೆ ಆಗಲಿ ಸರ್, ಹೌದು, ಅವಳ ಜಿಲ್ಲೆ ನಾವು ಪ್ರತಿನಿತ್ಯ ನಮ್ಮ ನೌಕರರನ್ನು ವಿನಂತಿಯನ್ನು ಮಾಡೋದು, ನಾವು ಒಂದು ಈ ವ್ಯವಸ್ಥೆ ಅಡಿ ನಾವು ಬಂದಿದ್ದೇವೆ. ಕನಿಷ್ಠ ವೇತನಕ್ಕೆ ಅಥವಾ ಒಂದು ಕೆಲಸ ಒಂದು ವೇತನಕ್ಕೆ ಒಪ್ಕೊಂಡು ಬಂದಿದ್ದೇವೆ. ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ. ಹಾಗಾಗಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾವು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ಗ್ರಾಮ ಪಂಚಾಯತ್ ನೌಕರು ನಾವು ಮಾಡಬೇಕು. ಅದರ ಜೊತೆಗೆ ನಮಗೆ ಸಿಗುವಂಥ ಏನು ಸವಲತ್ತು ಏನಿದೆ, ಸಿಗುವಂಥದ್ದು ಏನಿದೆ ಅದು ನಮಗೆ ಸರಿಯಾಗಿ ಸಿಗಬೇಕು. ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ನಮ್ಮ ಇಲಾಖೆಯನ್ನು ಬೆಳೆಸೋಣ. ಅದರ ಜೊತೆಗೆ ನಮ್ಮ ನೌಕರರಿಗಾಗುವಂಥ ಕುಂದುಕೊರತೆಗಳನ್ನು ಕೂಡ ಸರ್ಕಾರ ಈ ಸಂದರ್ಭದಲ್ಲಿ ಅದನ್ನು ನೋಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಿದ್ದೇನೆ. ಅಭಿವೃದ್ಧಿ ಸಂಘಕ್ಕೆ, ಅಭಿವೃದ್ಧಿ ಸಂಘಕ್ಕೆ. ನಿಮಿಷ ಸರ್, ಶ್ರೇಯ ಅಭಿವೃದ್ಧಿ ಅಂತ ಒಂದು ಸಂಘ ಮಾಡಿದ್ದೀರಿ. ಹೌದು. ಈ ನಿಮ್ಮ ಸಂಘದಲ್ಲಿ ಇರುವಂಥ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಇವರಿಗೆ ನಿಮ್ಮ ಸಂಘದ ವತಿಯಿಂದ ಇನ್ಶೂರೆನ್ಸ್ ಅಥವಾ ಯಾವುದೇ ಒಂದು ಕಾನೂನಿನಿಂದ ಇದು ಸರ್ಕಾರದಿಂದ ಬರುವಂಥ ಅನುದಾನ, ಈ ಥರ ಯಾವ್ದಾದ್ರು ಸ್ಕೀಮ್ ಬಂದರೆ ನೀವು ಸಂಘಟನೆ ವತಿಯಿಂದ ಮಾಡಿಕೊಡ್ತೀರಾ? ನೀವು ಅವರು ನೌಕರಿ ಸಂಬಂಧಪಟ್ಟಂಗೆ ಈಗಾಗಲೇ 2008ರಲ್ಲಿ ಭವಿಷ್ಯ ನಿಧಿ ಕೊಡಬೇಕು ಸರ್ಕಾರದ ಆದೇಶ ಆಗಿತ್ತು. ಅದು ಎಲ್ಲಿ ಕೂಡ ಆದೇಶ ಆಗಿದೆ ಹೊರತು ಎಲ್ಲಿ ಕೂಡ ಅದನ್ನು ನಮ್ಮ ಜಾರಿ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಅದರ ಬಗ್ಗೆ ಆಸಕ್ತಿ ತೋರಿಸಿಲ್ಲ. ಈಗ ನಮ್ಮ ಸಂಘಟನೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು EFPF ಜಾರಿ ಮಾಡಿ ಎಲ್ಲ ಪಂಚಾಯತ್ಗಳಲ್ಲಿ ಜಾರಿಯಾಗಿದೆ. ನಂತರ ಉಡುಪಿ ಜಿಲ್ಲೆಯಲ್ಲಿ ಕೂಡ ಜಾರಿಯಾಗಿದೆ. ಪಕ್ಕದ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ, ಧಾರವಾಡ ಜಿಲ್ಲೆ ಮತ್ತು ಇನ್ನು ಬಿಜಾಪುರ ಜಿಲ್ಲೆಯಲ್ಲೆಲ್ಲ ಪ್ರೊಸೆಸ್ಸಲ್ಲಿದೆ. ಇಂಥದ್ದನ್ನು ನಮ್ಮ ಸಂಘಟನೆಯಿಂದ ನಾವು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾವಿರುವಂಥ ಪಂಚಾಯತಿಯಲ್ಲಿ ನಾವು ಫಸ್ಟ್ ಪ್ರಾರಂಭ ಮಾಡಿ ಈಗ ಎಲ್ಲ ರಾಜ್ಯವ್ಯಾಪ್ತಿ ಒಂದು ESIPF ಬರಬೇಕು ಎನ್ನುವಂಥ ದೃಷ್ಟಿಯಿಂದ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳು ಇದರ ಬಗ್ಗೆ ಶ್ರಮ ಪಡ್ತಾ ಇದ್ದೇವೆ. ಇದು ನಾವು ಎಲ್ಲ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ. ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಜಿಲ್ಲಾ ಕಮಿಟಿ ರಚನೆ ಆಗಿದೆ. ಈ ಜಿಲ್ಲಾ ಕಮಿಟಿ ಮುಖಾಂತರ ಪ್ರಪ್ರಥಮ ಕೆಲಸ ಅದೇ ಗ್ರಾಮ ಪಂಚಾಯತ್ ನೌಕರರಿಗೆ ಭವಿಷ್ಯ ನಿಧಿ ಮತ್ತು ಆರೋಗ್ಯ ಭದ್ರತೆಯನ್ನು ಕೊಡಿಸುವಂಥದ್ದು ವ್ಯವಸ್ಥೆಯನ್ನು ಅವರು ಪ್ರಾಮಾಣಿಕವಾಗಿ ಮಾಡ್ತಾರೆ. ಒಳ್ಳೆ ತಂಡ ನಮಗೆ ಸಿಕ್ಕಿದೆ. ಅಂದರೆ ಸರ್, ಆಲ್ಮೋಸ್ಟ್ ನಾವು ನೋಡಿರೋ ಪ್ರಕಾರ ಈ ವಾಟರ್ ಮ್ಯಾನ್ಗಳು ಆಮೇಲೆ ಸ್ವಚ್ಛತಾ ಅಭಿವೃದ್ಧಿಯೊಳಗೆ ಏನು ಕೆಲಸ ಮಾಡ್ತಾರಲ್ಲ, ಎಷ್ಟೋ ಕಡೆ ನಾವು ನೋಡಿರುವಂಥದ್ದು, ಕೇಳಿರುವಂಥದ್ದು, ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ ಆಗಿರುತ್ತೆ, ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಯಾವುದೋ ಒಂದು ಆರೋಗ್ಯದಿಂದ ಇದಾಗಿರುತ್ತೆ. ಅಂಥವ್ರಿಗೆಲ್ಲ ಭಾಳಷ್ಟು ಹರಾಸ್ಮೆಂಟ್ ಆಗ್ತಾಯಿದೆ. ಒಂದು ಇನ್ಶೂರೆನ್ಸ್ ಅಂತ ಇಲ್ಲ, ಅಟ್ಲೀಸ್ಟ್ ಅವರ ಸಿಬ್ಬಂದಿಗಳೊಳಗೆ ಕೂಡಿ
ಒಂದು ಏನಾರು ಒಂದು ಸರ್ಕಾರದಿಂದ ಅವ್ರಿಗೆ ಏನಾರು ಒಂದು ವೇತನ ಕೊಡಿಸ್ಬೇಕು ಅನ್ನುವಂಥದ್ದು ಈ ಥರ ಏನಾರು ನಿಮ್ಮ ಈಗಾಗಲೇ ತಾವು ಹೇಳಿದಾಗೆ ಈಗಾಗಲೇ ಇದೆಲ್ಲ ನಮ್ಮ ಸಂಘದ ಗಮನಕ್ಕೆ ಬಂದ ಕಾರಣ ನಾವು ಮೊಟ್ಟ ಮೊದಲನೇದಾಗಿ ನಾವು ಏನು ಮಾಡ್ತೀವಿ, ನಮ್ಮ ಸೇವಾ ಸಂಘದಿಂದ ಕೇವಲ ನಮ್ಮ ಬೇಡಿಕೆ ಈಡೇರಿಸೋದು ಮಾತಾಡೋಲ್ಲ. ನಮ್ಮ ನೌಕರಿಗೆ ಏನಾದರೂ ತೊಂದರೆ ಆಯ್ತಪ್ಪ ಅಂದಾಗ ನಾವೆಲ್ಲ ನೌಕರರು ಸೇರಿಕೊಂಡು 500 1,000 ಈ ಥರ ಸೇರಿಕೊಂಡು ಎಷ್ಟೋ ಜನ ನೌಕರರ ಒಂದು ಆಸ್ಪತ್ರೆ ಬಿಲ್ ಕಟ್ಟಿದ್ದು ನಮ್ಮ ಸಂಘ ಇದೆ, ತುಂಬ ಜಿಲ್ಲೆಗಳಲ್ಲಿ ಇದೆ. ಅದರ ಜೊತೆಗೆ ನಾವು ಈ ಒಂದು ನೌಕರರ ಒಂದು ಸಣ್ಣ ಅಮೌಂಟಿಗೆ ಕೆಲಸ ಮಾಡುತ್ತಾ ನೌಕರರ ಒಂದು ಆರೋಗ್ಯವನ್ನು ಕೂಡ ಕಾಪಾಡೋ ದೃಷ್ಟಿಯಿಂದ ಈ ESI ಮತ್ತು ಬಂದರೆ ನಮಗೆ ಇನ್ನೂ ಒಳ್ಳೆಯದಾಗ್ತದೆ ಅನ್ನೋ ದೃಷ್ಟಿಯಿಂದ ಅದನ್ನು ನಾವು ಪ್ರಾಮಾಣಿಕವಾಗಿ ಪ್ರಯತ್ನದಿಂದ ನಾವೆಲ್ಲ ಜಿಲ್ಲೆಯಲ್ಲಿ ಜಾರಿಯಾಗುವಾಗೆ ನಾವು ಈ ಸಂಘ ಮಾಡ್ತಾ ಉಂಟು. ನೀವೀಗ ನಿಮ್ಮ ಮ್ಯಾಗ ಈಗ ನಿಮ್ಮ ಸಂಘಟನೆ ಮ್ಯಾಗ ಎಲ್ಲರೂ ನಂಬಿಕೆ ಇಟ್ಟು ಎಲ್ಲರೂ ಬಂದ ಸರ್? ಹೌದು, ಪ್ರತಿಯೊಂದು ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಬಂದಾರ ಸರ್. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ಸಂಘಟನೆ ಎಲ್ಲಿ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ, ನಾವು ದೇವರಿಗೆ ಸರಿಯಾಗಿ ಕೆಲಸ ಮಾಡ್ತಿದ್ದೇವೆ. ನೌಕರರಿಗೆ ನಮ್ಮದು ಉದ್ದೇಶ ಇಷ್ಟೇ, ಈ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ದುಡಿಯುವ ನೌಕರರು ಇನ್ನು ಈ ಥರ ಜೀತದಾಳುಗಳಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬರಬಾರ್ದು, ಅಥವಾ ಒಂದು ಸಂಬಳ ಸಿಕ್ಕಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಮಟ್ಟಕ್ಕೆ ಬಂದಿದೆ. ಆ ಒಂದು ದೂರ ಆಗಬೇಕು. ಈ ಸಂಘಟನೆಯಿಂದ ಈ ಗ್ರಾಮ ಪಂಚಾಯತ್ ನೌಕರರ ಬದುಕು ಒಳ್ಳೆಯದಾಗಬೇಕು, ನೆಮ್ಮದಿಯಿಂದ ಜೀವನ ಮಾಡುವಂಥ ಈ ಸಮಾಜದಲ್ಲಿ ಏನು ಬೇರೆ ಬೇರೆ ವರ್ಗದವರು ಏನು ಒಂದು ನೆಮ್ಮದಿಯಿಂದ ಜೀವನ ಮಾಡ್ತಿದ್ದಾರೆ, ಅದೇ ರೀತಿಯಾಗಿ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯ ನಮ್ಮ ಗ್ರಾಮ ಪಂಚಾಯತ್ ನೌಕರರು ಉತ್ತಮವಾದ ಜೀವನವನ್ನು ಮಾಡಬೇಕು ಎನ್ನುವಂಥ ಒಂದು ಆಶಯ ನಮ್ಮದಿದೆ. ಹಾಗಾಗಿ ಈ ನಮ್ಮ ಸಂಘಟನೆಗೆ ಎಲ್ಲ ನೌಕರರು ಬಹಳ ಪ್ರೀತಿಯಿಂದ, ಬಹಳ ಒಂದು ಆಸಕ್ತಿಯಿಂದ ಬೆಂಬಲವನ್ನು ಕೊಡ್ತಿದ್ದಾರೆ. ಇದು ನಮ್ಮ 31 ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯ ಬೆಂಬಲ ನಮ್ಮ ಸಿಕ್ಕಿದೆ. ಹಾಗಾಗಿ ನಮ್ಮ ಈ ಸಂಘಟನೆ ಇದು ನೌಕರರಿಗಾಗಿ, ನೌಕರಿಂದ ಹುಟ್ಟುಕೊಂಡ ಸಂಘಟನೆ. ಹಾಗಾಗಿ ಈ ಎಲ್ಲ ನೌಕರರಿಗೆ ಈ ಸಂಘಟನೆ ಒಳ್ಳೆಯದಾಗಬೇಕು ಅಂತೇಳಿ ನಾನು ರಾಜ್ಯಾಧ್ಯಕ್ಷನಾಗಿ ಬಯಸ್ತಿದ್ದೇನೆ.